ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ ನಾರಂಜ express.com ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನ ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಂಡು ತನ್ನದೇ ಆದ ರೀತಿಯಲ್ಲಿ ಎಸ್ಸಿ ಜನಾಂಗದಲ್ಲಿರ್ತಕ್ಕಂಥ ಹಕ್ಕುಗಳನ್ನ ಪಡೆದುಕೊಳ್ಳುತ್ತಿರುವಂತ ರವೀಂದ್ರ ಸ್ವಾಮಿ ಅವರನ್ನ ಬೀದರ್ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು, ಅವರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು. ಅದಲ್ಲದೆ ಅವರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಆಗಿರಲಿ ಅವರ ವಿರುದ್ಧ ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋಧಿ ಅವರು ಆಗ್ರಹಿಸಿದ್ದಾರೆ. ಸುಮಾರು ವರ್ಷಗಳಿಂದ ರವೀಂದ್ರ ಸ್ವಾಮಿ ಅವರು ಎಸ್ಸಿ ಸುಳ್ಳು ಜಾತಿಯನ್ನ ಪಡೆದುಕೊಂಡು ದಲಿತರ ಹಕ್ಕುಗಳನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಹಿಂದಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಗೋವಿಂದ ರೆಡ್ಡಿ ಅವರು ಅವರ ಜಾತಿ ಪ್ರಮಾಣ ಪತ್ರವನ್ನು ತಿರಸ್ಕಾರ ಮಾಡಿದ್ರು ಸಹ ಅದು ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ತಿರ್ಗಾ ತನ್ನದೇ ಆದ ರೀತಿಯಲ್ಲಿ ಹಕ್ಕುಗಳನ್ನ ಪಡೆದುಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ರವೀಂದ್ರ ಸ್ವಾಮಿ ಅವರನ್ನ ಬೀದರ್ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು, ಅವರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು, ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೆಲ್ಲ ಸೇರಿಕೊಂಡು ಜಾತಿ ಪ್ರಮಾಣ ಪತ್ರ ನೀಡಿದಾರೋ ಅವರಿಗೂ ಕೂಡ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಇವತ್ತು ಬೀದರ್ ನಗರದಲ್ಲಿ ಮಾರುತಿ ಬೋಧೆ ಒತ್ತಾಯ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಟದಾಸ್ ಪ್ಯಾಗೆ ಮತ್ತು ಶಿವರಾಜ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಬನ್ನಿ, ಹಾಗಾದ್ರೆ ಮಾರುತಿ ಬೋಧಿ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ತಮ್ಮೆಲ್ಲರಿಗೆ ತಿಳಿದ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಸವಲತ್ತನ್ನು ಕಬಳಿಸಲಕ ಬೀದರ್ನಲ್ಲಿ 2016ನೇ ಇಸ್ವಿಯಲ್ಲಿ ಬೇಡ ಜಂಗಮ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಅನ್ನ ಇಲ್ಲಿನ ಮಾಜಿ ನಗರಸಭೆ ಸದಸ್ಯರು ರವೀಂದ್ರ ಸ್ವಾಮಿ ಅವರು ಸರ್ಟಿಫಿಕೇಟ್ ಅನ್ನ ಅವರು ತೆಗೆದುಕೊಂಡರು. ಸತತ ಜಿಲ್ಲಾಧಿಕಾರಿ ಎಸಿ ಅವ್ರ ಮುಖಾಂತರ ನಾವು 16ರಿಂದ ಸತತ ಪ್ರಯತ್ನ ಪಟ್ಟಾಗ 2019ರಲ್ಲಿ ಆಗಿದ್ದಂತ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸಾಹೇಬರು ಅವರ ಒಂದು ಪರಿಶಿಷ್ಟ ಜಾತಿ ಬೇಡ ಜಂಗಮ ಸರ್ಟಿಫಿಕೇಟ್ ಅನ್ನ ರದ್ದು ಮಾಡ್ತಾರೆ. ಆ ರದ್ದು ಮಾಡಿದಾಗ ಕಲಬುರಗಿ ಹೈಕೋರ್ಟ್ನಲ್ಲಿ ಅವರು ಚಾಲನೆ ಮಾಡಿ ಮತ್ತೊಮ್ಮೆ ಕೋರ್ಟು ಇವರ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹಿಂದಕ್ಕೆ ಕಳಿಸ್ತಾರೆ. ಆದ್ರೆ ಆಗಿದ್ದಂತ ತಹಸೀಲ್ದಾರರು ಪರಿಶೀಲನೆ ಮಾಡಂದ್ರ ಅಪಾರ್ಥ ಮಾಡ್ಕೊಂಡು ಸರ್ಟಿಫಿಕೇಟ್ ಕೊಡ್ತಾರೆ. ಆದ್ರೆ ಮತ್ತೆ ನಾವು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದಾಗ ಅವರ ಒಂದು ಸರ್ಟಿಫಿಕೇಟ್ ಅನ್ನ ಮೇಡಮ್ ಇದ್ರು ನಮ್ದು ಕೀರ್ತಿ ಚಾಲಕ್ ಮೇಡಮ್ ಅವರು ಗ್ರೇಡ್ 1 ಗ್ರೇಡ್ 2 ಇನ್ನೊಬ್ಬರು ಇದ್ರೆ ಯಾರೋ ಹೆಸರು ಚಿದ್ರಿ ಮಲ್ಶೆಟ್ಟಿ ಚಿದ್ರಿ ಅಂತ ಗ್ರೇಡ್ 2 ಇದ್ರು ಅವ್ರು ಕೊಟ್ಟಿದ್ರು. ಆದ್ರೆ ಅವಾಗ ನಾವು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಂತ ವಿನಂತಿ ಮಾಡಿದ್ರು, ತಲಾಟಿ ಮತ್ತು ಗಿರ್ದವರ ಮೇಲೆ ಕ್ರಮ ತಗೊಂಡ್ರು. ಆದ್ರೆ ಇವತ್ತು ನಾವು ಈ ಹಿಂದ ಇದಕ್ಕೆಲ್ಲ ಏನು ಕಾರಣ ಗೊತ್ತಿದ್ರೆ ಎಲ್ಲರಿಗೂ ಕೂಡ ಅವರಿಗೆ ವಜಾ ಮಾಡ್ಬೇಕು, ನೌಕರಿಯಿಂದ ಸಸ್ಪೆಂಡ್ ಮಾಡಬಾರಲ್ಲ. ಸರ್ಕಾರದ ಒಬ್ಬ ಪರಿಶಿಷ್ಟ ಜಾತಿಯ ಸವಲತ್ತುಗಳು ವಂಚನೆ ಮಾಡಕ್ ಬಂದಾಗ ಅವರಿಗೆ ಸಹಾಯ ಸಹಕಾರ ಯಾವ್ಯಾವ ಇದರಿಂದ ಮಾಡಿರೋ ಗೊತ್ತಿಲ್ಲ, ಆದ್ರೂ ಸಹಾಯ ಸಹಕಾರ ಮಾಡಿದಾಗ ಸರ್ಟಿಫಿಕೇಟ್ ಒಂದು ಕೋರ್ಟ್ ಪರಿಶೀಲನೆ ಮಾಡಿ ಅಂತದ. ಮೊದಲು ಇವರೇ ತಲಾಟಿ ಗಿರ್ದವ್ರು ರಿಪೋರ್ಟ್ ಕೊಟ್ಟರು. ಅವಾಗ ಅಲ್ಲ ಅಂತ ಹೇಳಿ ರಿಪೋರ್ಟ್ಸ್ ಎಲ್ಲ ತಗೊಂಡು ಮತ್ತೆ ಅವ್ರು ಊರಿಗೆ ಹೋಗಿರು. ಅವ್ರ ಊರಿಗೆ ರಿಪೋರ್ಟ್ ಸಹಿತ ತಗೊಂಡು ಬಂದು ಅವರೆಲ್ಲ SC ಎಲ್ಲ ಲಿಂಗಾಯತರು ಅವರು 1 to 7 ಮತ್ತು 8 to 10 ಸರ್ಟಿಫಿಕೇಟ್ದಾಗೆಲ್ಲ ಲಿಂಗಾಯತ್ ಅಂತಿದೆ. ಮತ್ತೆ ಚುನಾವಣೆ ನಗರಸಭೆ ನಿಂತಾಗೆಲ್ಲ ಕೂಡ ಅವರು ಸರ್ಟಿಫಿಕೇಟ್ ಏನು ನಾವು ಅಫಿಡವಿಟ್ ಕೊಡ್ತೇವಲ್ಲಿ ಅಫಿಡವಿಟ್ದಾಗ ಎಲ್ಲೂ ಕೂಡ SC ಅಂತ ಬರ್ಸಿಲ್ಲ. ಅವರು ಪರಿಶಿಷ್ಟ ಜಾತಿಯ ಸವಲತ್ತನ್ನು ಕಬಳಿಸಲಕ ಬೇಡ ಜಂಗಮ
ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟನ್ನು ಇಲ್ಲಿನ ಮಾಜಿ ನಗರಸಭೆ ಸದಸ್ಯರು ರವೀಂದ್ರ ಸ್ವಾಮಿ ಅವರು ಸರ್ಟಿಫಿಕೇಟನ್ನು ಅವರು ತೆಗೆದುಕೊಂಡರು. 2014ರಿಂದ ಸತತ ಪ್ರಯತ್ನ ಪಟ್ಟಾಗ 2019ರಲ್ಲಿ ಆಗಿದ್ದಂಥ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸಾಹೇಬರು ಅವರ ಒಂದು ಪರಿಶಿಷ್ಟ ಜಾತಿ ಬೇಡ ಜಂಗಮ ಸರ್ಟಿಫಿಕೇಟನ್ನು ರದ್ದು ಮಾಡ್ತಾರೆ. ಆ ರದ್ದು ಮಾಡಿದಾಗ ಕಲಬುರಗಿ ಹೈಕೋರ್ಟ್ನಲ್ಲಿ ಅವರು ಚಾಲನೆ ಮಾಡಿ ಮತ್ತೊಮ್ಮೆ ಕೋರ್ಟು ಇವರ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹಿಂದಕ್ಕೆ ಕಳಿಸ್ತಾರೆ. ಆದ್ರೆ ಆಗಿದಂಥ ತಹಸೀಲ್ದಾರರು ಪರಿಶೀಲನೆ ಮಾಡಂದ್ರೆ ಅಪಾರ್ಥ ಮಾಡ್ಕೊಂಡು ಸರ್ಟಿಫಿಕೇಟ್ ಕೊಡ್ತಾರೆ. ಆದ್ರೆ ಮತ್ತೆ ನಾವು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಅವರ ಒಂದು ಸರ್ಟಿಫಿಕೇಟನ್ನು ಮೇಡಮ್ ಇದ್ರು ನಮ್ದು ಕೀರ್ತಿ ಚಾಲಕ್ ಮೇಡಮ್ ಅವರು ಗ್ರೇಡ್ 1 ಗ್ರೇಡ್ 2 ಇನ್ನೊಬ್ಬರು ಇದ್ರು ಯಾರೋ ಹೆಸರು ಚಿದ್ರಿ ಮಲ್ಶೆಟ್ಟಿ ಚಿದ್ರಿ ಅಂತ ಗ್ರೇಡ್ 2 ಇದ್ರು, ಅವ್ರು ಕೊಟ್ಟಿದ್ರು. ಆದ್ರೆ ಅವಾಗ ನಾವು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಂತ ವಿನಂತಿ ಮಾಡಿದ್ರು. ತಲಾಟಿ ಮತ್ತು ಗಿರ್ದವರ ಮೇಲೆ ಕ್ರಮ ತಗೊಂಡ್ರು. ಪರಿಶಿಷ್ಟ ಜಾತಿ ಸರ್ಟಿಫಿಕೇಟು ತಗೊಂಡು ಇವರು ಕೆಲಸ ಮಾಡಿದಾರ ನಮ್ಮ ರವಿಸ್ವಾಮಿ ಅವರು. ಅದಕ್ಕೆ ಇಲ್ಲಿನ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು, ಕಾನೂನು ಕ್ರಮ. ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು, ಗಡಿ ಪಾರು ಮಾಡಬೇಕು ಅವರಿಗೆ ಬೀದರ್ದಿಂದ. ಯಾಕಂದ್ರೆ ಇಂಥ ದುರ್ಬಳಕೆ ಮಾಡಿ ನಮ್ಮ ಸರ್ಟಿಫಿಕೇಟ್ಗಳೆಲ್ಲ ಏನು ತಗೊಂಡು ನಮ್ಮ ಏನು ಸಿಗಂತ ಸವಲತ್ತುಗಳವ ಏನು ವಂಚನೆ ಮಾಡ್ಬೇಕಂತ ಏನು ಕೆಲಸ ಮಾಡಿದ್ರು. ಅದಕ್ಕಾಗಿ ನಾವು ಕೂಡಲೇ ಇಲ್ಲಿನ ಜಿಲ್ಲಾಡಳಿತ ನಾವು ಒತ್ತಾಯ ಮಾಡ್ತೇವೆ. ಜಿಲ್ಲಾಡಳಿತ ಏನು ಈ ತಹಸೀಲ್ದಾರರಿಗೆ ಅವರಿಗೆ ಕೂಡಲೇ ಅಮಾನತು ಮಾಡೋದ್ರೆ ಅವ್ರಿಗೆ ಡಿಸ್ಮಿಸ್ ಮಾಡಬೇಕು. ಮತ್ತೆ ಈ ಸುಳ್ಳು ಡಾಕ್ಯುಮೆಂಟ್ಸ್ ಏನು ಸರ್ಟಿಫಿಕೇಟ್ ತಗೊಂಡ್ರ ಇವ್ರ ಮೇಲೆ ಸೂಕ್ತ ಅಟ್ರಾಸಿಟಿ ಕೇಸ್ ಹಾಕಿ ಇವರಿಗೆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ